ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಷಷ್ಠಿ ಪೂರ್ತಿ ಅಭಿನಂದನಾ ಸಮಾರಂಭ. ಸರ್ವ ಸಮಾಜದ ಹಿತಚಿಂತಕರು ಗಂಗಾವತಿ ಕ್ಷೇತ್ರದ ಜನಪ್ರಿಯ ನಾಯಕರಿಗೆ 60ರ ಸಂಭ್ರಮ. ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಧ್ವನಿಯಾಗಿ ಜಾತಿ ಮತದ ಭೇದವಿಲ್ಲದೆ ಎಲ್ಲರ ಸುಖ ದುಃಖಗಳಲ್ಲಿ ಭಾಗವಹಿಸುತ್ತಾ ಗಂಗಾವತಿ ತಾಲೂಕಿನ ಸರ್ವ ಸಮಾಜ ಹಿತಚಿಂತಕರಾದ ಮಾನ್ಯ ಶ್ರೀ HR ಶ್ರೀನಾಥ್, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಇವರು 60ನೇ ವಸಂತಕ್ಕೆ ಕಾಲಿಡುತ್ತಿರುವ ಈ ಸುದಿನದಂದು ಅವರಿಗೆ ಆಯುಷ್ಯ, ಆರೋಗ್ಯ ಹಾಗೂ ಸುಖ ಶಾಂತಿ ಸಿಗಲೆಂದು ಅಭಿನಂದಿಸಲು ಮತ್ತು ಗೌರವಿಸಲು ತಾಲೂಕಿನ ಸಮಸ್ತ ಜನತೆ, ಹಿತೈಷಿಗಳು ಹಾಗೂ ಅಭಿಮಾನಿಗಳು ಹಮ್ಮಿಕೊಂಡಿರುವ ಷಷ್ಠಿ ಪೂರ್ತಿ ಶಾಂತಿ ಹಾಗೂ ಅಭಿನಂದನಾ ಸಮಾರಂಭಕ್ಕೆ ತಮಗೆ ಆತ್ಮೀಯವಾದ ಆಹ್ವಾನ. ತಮ್ಮಂತಹ ಅಭಿಮಾನಿಗಳು, ಹಿತೈಷಿಗಳು ಹಾಗೂ ಗಣ್ಯಮಾನ್ಯರ ಸಮ್ಮುಖದಲ್ಲಿ ನಡೆಯುವ ಈ ಸಂಭ್ರಮಕ್ಕೆ ಕುಟುಂಬ ಸಮೇತರಾಗಿ ಆಗಮಿಸಬೇಕಾಗಿ ವಿನಂತಿಸುತ್ತೇವೆ. ದಿನಾಂಕ 29/1/2026 ಗುರುವಾರ. ಸಮಯ ಬೆಳಿಗ್ಗೆ 10:30ಕ್ಕೆ ಧಾರ್ಮಿಕ ವಿಧಿವಿಧಾನಗಳು. ಬೆಳಿಗ್ಗೆ 11ಕ್ಕೆ ಸರ್ವ ಸಮಾಜದ ನಾಗರಿಕರಿಂದ ಅಭಿನಂದನೆಗಳು. ಮಧ್ಯಾಹ್ನ 12:05 ಪೂಜ್ಯ ಮಠಾಧೀಶರಿಂದ, ಧರ್ಮಗುರುಗಳಿಂದ ಹಾಗೂ ಗಣ್ಯ ಮಾನ್ಯರಿಂದ ಅಭಿನಂದನಾ ನುಡಿಗಳು ಮತ್ತು ಸನ್ಮಾನ. ಮಧ್ಯಾಹ್ನ 1 ಗಂಟೆಗೆ ಭೋಜನ ವ್ಯವಸ್ಥೆ. ಸ್ಥಳ ಶ್ರೀ ಇಂಟರ್ನ್ಯಾಷನಲ್ ಫಂಕ್ಷನ್ ಹಾಲ್, ರಾಯಚೂರು ರಸ್ತೆ, ಗಂಗಾವತಿ. ಗಂಗಾವತಿ ತಾಲೂಕಿನ ಸರ್ವ ಸಮಾಜದ ಪೂಜ್ಯ ಮಠಾಧೀಶರು, ಧರ್ಮಗುರುಗಳು, ಎಲ್ಲಾ ಪಕ್ಷದ ಹಾಲಿ ಮತ್ತು ಮಾಜಿ ಸಂಸದರು, ಸಚಿವರು, ಶಾಸಕರು ಹಾಗೂ ಸರ್ವ ಸಮಾಜದ ಬಂಧುಗಳು, ಗಂಗಾವತಿಯ ಮಣ್ಣಿನ ಮಗನಾಗಿ ಸರ್ವ ಸಮಾಜದ ಧ್ವನಿಯಾಗಿ ಸರಳತೆಯೇ ಮಂತ್ರವಾಗಿ ಜನಸೇವೆಯ ಗುರಿಯಾಗಿ ನಡೆದು ಬಂದ ಹಾದಿ ನಮ್ಮೆಲ್ಲರಿಗೂ ಹರ್ಷ. ಸೋಮನಾಥ್ ಪಟ್ಟಣ್ ಶೆಟ್ಟಿ, ಪರಮೇಶಪ್ಪ ಈಡಿಗರು, ಮಾಜಿ ನಗರಸಭೆ ಸದಸ್ಯರು, ವಿನಯ್ ಪಾಟೀಲ್, ಎಂ ಕೋಮಾರಪ್ಪ, VSSN ಮಾಜಿ ಮ್ಯಾನೇಜರ್, ವಿಜಯಕುಮಾರ್ ಗದ್ದಿ ಅಭಿನಂದನಾ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದರು. ಹರಸಲು ಬನ್ನಿ ಶ್ರೀನಾಥ್ ಅವರಿಗೆ ಈ 60ರ ವರ್ಷ. ಸರ್ವ ಮುಸ್ಲಿಂ ಸಮಾಜದ ಬಾಂಧವರುಗಳಿಂದ 60ನೇ ಷಷ್ಠಿ ಪೂರ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದರು. ಇಂದು ಕರ್ನೂಲ್ ಸಾಹೇಬ್ ದರ್ಗಾದಲ್ಲಿ ಪ್ರಾರ್ಥನೆ ಮಾಡುವುದರ ಮೂಲಕ 60ನೇ ಷಷ್ಠಿ ಪೂರ್ತಿ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನ ನೀಡಿದರು. ಶ್ರೀ HR ಶ್ರೀನಾಥ್ ಧಣಿ ಅಭಿಮಾನಿ ಬಳಗದವರಿಂದ ಡೈಮಂಡ್ ಸಲೀಂ ಬಾಯ್, ಉಸ್ಮಾನ್ ಬಿಚ್ಕತ್ತಿ, ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು, ಮುಖಂಡರು, ಆಯುಬ್ ಖಾನ್, ಸೈಯದ್ ನಾಜಿಮ್, ಶಬ್ಬೀರ್ ಭರಣಿ, ಅನ್ವರ್ ಮನಿಯಾರ್ ಮತ್ತು ಕರ್ನೂಲ್ ಸಾಹೇಬ್ ದರ್ಗಾದ ಗುರುಗಳಾದ ಸೈಯದ್ ಪಾಷಾ ಸಾಹೇಬ್ ಇವರುಗಳು ಪ್ರಾರ್ಥನೆಯೊಂದಿಗೆ ಸ್ವಾಗತ ಕೋರಿದರು. ತಮ್ಮ ಆಗಮನವನ್ನು ಬಯಸುವವರು ಗಂಗಾವತಿ ತಾಲೂಕಿನ ಸರ್ವ ಸಮಾಜದ ನಾಗರಿಕರು, ಹಿತೈಷಿಗಳು ಹಾಗೂ ಅಭಿಮಾನಿಗಳು. ಸರ್ವ ಮುಸ್ಲಿಂ ಸಮಾಜದ ಬಾಂಧವರುಗಳಿಂದ 60ನೇ ಷಷ್ಠಿ ಪೂರ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದರು. ಇಂದು ಕರ್ನೂಲ್ ಸಾಹೇಬ್ ದರ್ಗಾದಲ್ಲಿ ಪ್ರಾರ್ಥನೆ ಮಾಡುವುದರ ಮೂಲಕ 60ನೇ ಷಷ್ಠಿ ಪೂರ್ತಿ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನ ನೀಡಿದರು. ಶ್ರೀ HR ಶ್ರೀನಾಥ್ ಧಣಿ ಅಭಿಮಾನಿ ಬಳಗದವರಿಂದ ಡೈಮಂಡ್ ಸಲೀಂ ಬಾಯ್, ಉಸ್ಮಾನ್ ಬಿಚ್ಕತ್ತಿ, ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು, ಮುಖಂಡರು, ಆಯುಬ್ ಖಾನ್, ಸೈಯದ್ ನಾಜಿಮ್, ಶಬ್ಬೀರ್ ಭರಣಿ, ಅನ್ವರ್ ಮನಿಯಾರ್ ಮತ್ತು ಕರ್ನೂಲ್ ಸಾಹೇಬ್ ದರ್ಗಾದ ಗುರುಗಳಾದ ಸೈಯದ್ ಪಾಷಾ ಸಾಹೇಬ್ ಅವರುಗಳು ಪ್ರಾರ್ಥನೆಯೊಂದಿಗೆ ಸ್ವಾಗತ ಕೋರಿದರು. ಅಸ್ಸಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತಹು. ಎಲ್ಲರಿಗೆ ನಮಸ್ಕಾರ. ನಾಳೆ ಗಂಗಾವತಿ ನಗರದಲ್ಲಿ ಹೋಟೆಲ್ ಶ್ರೀ ಇಂಟರ್ನ್ಯಾಷನಲ್, ರಾಯಚೂರು ರೋಡ್, ಸಮಯ 11:30 ಗಂಟೆಗೆ ಗಂಗಾವತಿ ನಗರ ಅಂತಲ್ಲ, ರಾಯಚೂರು ಜಿಲ್ಲೆ ರಾಜಕೀಯ ಭೀಷ್ಮ ಅಂತ ಪ್ರಸಿದ್ಧವಾದ HG ರಾಮನು ಧಣಿಯವರ ಹೆಮ್ಮೆಯ ಪುತ್ರ HR ಶ್ರೀನಾಥ್ ಧಣಿಯವರ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಇದೆ. ಕರ್ನೂಲ್ ಬಾಬಾ ದರ್ಗಾದಲ್ಲಿ ಮುಸ್ಲಿಂ ಸಮಾಜದ ವತಿಯಿಂದ ಈಗ ತಾನೇ ಪ್ರಾರ್ಥನೆ ಸಲ್ಲಿಸಿ ನಾವು ಅಲ್ಲಾ ಪರಮಾತ್ಮಲ್ಲಿ ಬೇಡಿಕೊಂಡಿವಿ, HR ಶ್ರೀನಾಥ್ ಧಣಿಯವರಿಗೆ ಆರೋಗ್ಯ ಆಯುಷ್ಯ ಕೊಳ್ಳಿ. ನಾಳೆ ನಡ್ತಕ್ಕಂಥ ಷಷ್ಠಿ ಪೂರ್ತಿ ಕಾರ್ಯಕ್ರಮದಲ್ಲಿ ಸರ್ವಧರ್ಮದ ಎಲ್ಲ ಹಿರಿಯರು, ಮುಖಂಡರು ಎಲ್ಲರೂ ಭಾಗವಹಿಸ್ತಾರೆ, ಗುರುಗಳು ಭಾಗವಹಿಸ್ತಾರೆ. ಎಲ್ಲರೂ ಆ ಕಾರ್ಯಕ್ರಮಕ್ಕೆ ಬಂದು ಶ್ರೀನಾಥ್ ಧಣಿ ಅವರಿಗೆ ಮತ್ತು ಕುಟುಂಬದವರಿಗೆ ಆಶೀರ್ವಾದ ಮಾಡಬೇಕು. ಏಕೆಂದರೆ HR ಶ್ರೀನಾಥ್ ಧಣಿ ಇಂಥ ವ್ಯಕ್ತಿತ್ವವುಳ್ಳ ವ್ಯಕ್ತಿ ಇದ್ದಾರೆ. ಎಲ್ಲ ಧರ್ಮದವರಿಗೆ ಎಲ್ಲ ಧರ್ಮದವರಿಗೆ ಸರಿ ಸಮಾನವಾಗಿ ಅವರು ಪಾಲನೆ ಮಾಡ್ತಾರೆ. ಏನೇ ಕಾರ್ಯಕ್ರಮ ಇರಲಿ, ಹನುಮಮಾಲೆ ಜಯಂತಿ ಇರಲಿ, ಜಾತ್ರೆಗಳಿರಲಿ, ಮೊಹರಂ ಇರಲಿ, ಈದ್ ಮಿಲಾದ್ ಹಬ್ಬ ಇರಲಿ, ಗ್ಯಾರ್ಮಿ ಇರಲಿ, ಅಂತ ಕಾರ್ಯಕ್ರಮಕ್ಕೆ ಸೀಮಿತವಾದ ಇಂಥ ವ್ಯಕ್ತಿಯನ್ನು ನಾವು ಪಡೆದು ಅದು ನಮ್ಮ ಹೆಮ್ಮೆ, ನಾವು ಪುಣ್ಯ ಮಾಡಿದೆವು ಅಂತ ಹೇಳ್ತಾ ನಾಳೆ ನಡ್ತಕ್ಕಂಥ ಷಷ್ಠಿ ಪೂರ್ತಿ ಕಾರ್ಯಕ್ರಮದಲ್ಲಿ ಸರ್ವಧರ್ಮದ ಎಲ್ಲ ಮುಖಂಡರು ಭಾಗವಹಿಸಿ ಅವರಿಗೆ ಆಶೀರ್ವಾದ ಮಾಡಬೇಕಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಎಲ್ಲರಿಗೆ ನಮಸ್ಕಾರ. ಬಂಧುಗಳೇ, ಗಂಗಾವತಿಯ ರಾಜಕೀಯ ನನ್ನ ಗುರುಗಳಾದ
ಎಚ್ ಆರ್ ಸಿನ್ನಾಧಣಿಯವರ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಆಲ್ರೆಡಿ ಕೇರಳದಲ್ಲಿ ನಡೆದಿದೆ. ಆದರೆ ಅವರ ಕಾರ್ಯಕ್ರಮ ಅಲ್ಲಿ ಮುಗಿಸ್ಕೊಂಡು ಬಂದ ನಂತರ ಗಂಗಾವತಿಯ ಎಲ್ಲ ಸಮಾಜದವರು ಜಾತಿ ಭೇದ ಭಾವ ಯಾವುದೇ ಇಲ್ಲದೆ ಎಲ್ಲರೂ ಸ್ವ ಇಚ್ಛೆಯಿಂದ ಅವರ ಒಂದು ಷಷ್ಠಿ ಪೂರ್ತಿ ಅಭಿನಂದನಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದು, ಯಾಕೆ ಮಾಡ್ತಿದ್ದಾರೆ ಅನ್ನೋ ಒಂದು ಭಾವನೆ ಬಂಧುಗಳೇ. ಯಾಕಂತಂದ್ರೆ ರಾಜಕೀಯದಲ್ಲಿ ನಾನು ರಾಜಕೀಯವಾಗಿನೇ ಕೆಲಸ ಮಾಡ್ಬೇಕನ್ನೋ ವ್ಯಕ್ತಿತ್ವ ಬಹುಶಃ ನಮ್ಮ ಸಿನ್ನಾಧಣಿಯವ್ರಿಗೆ ಇಲ್ಲ ಬಂಧುಗಳೇ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವುದೇ ಕೆಲಸ ಬರಲಿ, ಹನುಮಾಲದ ಒಂದು ಇದು ಇರಲಿ, ಜಾತ್ರೆಗಳು ಇರಲಿ, ಸರ್ವ ಸಮಾಜದ ಒಂದು ಎಲ್ಲರನ್ನು ಒಗ್ಗೂಡಿಸುವಂತ ನಾಯಕತ್ವ ಅದು ಯಾರಿಗಾದ್ರೂ ಇದ್ರೆ ನಮ್ಮ ಎಚ್ ಆರ್ ಸಿನ್ನಾಧಣಿಯವ್ರಿಗೆ ಇದೆ ಅಂತ ನಾನು ಹೇಳಕ್ ಬಯಸ್ತೇನೆ ಬಂಧುಗಳೇ. ಈ ವ್ಯಕ್ತಿತ್ವ ಅವ್ರನ್ನು ನೋಡಿ ಸಮಾಜದ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಷಷ್ಠಿ ಪೂರ್ತಿ ಕಾರ್ಯಕ್ರಮವನ್ನು ಮಾಡುತ್ತಿದ್ದಾರೆ. ನಾಳೆ ಬೆಳಗ್ಗೆ 11:30 ಶ್ರೀ ಇಂಟರ್ನ್ಯಾಷನಲ್ ಹೋಟೆಲ್ ರಾಯಚೂರು ರೋಡ್ನಲ್ಲಿ ಈ ಕಾರ್ಯಕ್ರಮವನ್ನು ನಡೆಯುತ್ತಿದ್ದು, ನಾನು ಗಂಗಾವತಿಯ ಸಮಸ್ತ ನಾಗರಿಕರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಜಾತಿ ಭೇದ ಪಂಥ ಎಲ್ಲ ಮರೆತು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಿನ್ನಾಧಣಿ ಅವ್ರ ಫ್ಯಾಮಿಲಿ ಎಲ್ಲರಿಗೆ ತಾವು ಅವ್ರ ಆಶೀರ್ವಾದ ತಮ್ಮ ಸದಾ ಇರಲಿ ಅಂತ ಈಗ ನಾವು ಕರ್ನೂಲ್ ತಾತನ ಒಂದು ಸನ್ನಿಧಿಯಲ್ಲಿ ನಾವು ನಮ್ಮ ಅಣ್ಣನಾದ ಸಲೀಂ ಅಣ್ಣವರಾಗಿರ್ಬೋದು, ನಾಜೀಮು, ಉಸ್ಮಾನು, ಶಬ್ಬೀರ್, ಅನ್ವರ್, ನಮ್ಮ ಗುರುಗಳು ಸಯೀದ್ ಪಾಷಾ ಎಲ್ಲರೂ ಒಂದು ಫಾತಿಹ ಮುಖಾಂತರ ಅವ್ರನ್ನ ಆ ದೇವರು ಆರೋಗ್ಯ ಆಯುಷು ಇನ್ನ ರಾಜಕೀಯವಾಗಿ ಬೆಳೀಲಿ ಅಂತ ಹೇಳಿ ಆಶಿಸುತ್ತಾ ನನ್ನ ಮಾತನ್ನು ವಿರಾಮ ತಗೊಳ್ತೇನೆ. ನಮಸ್ಕಾರ. ನಮಸ್ಕರಿಸುತ್ತಾ ಕೊಪ್ಪಳ ಜಿಲ್ಲಾದ್ಯಂತ ಮುಸ್ಲಿಂ ಬಾಂಧವರು ಮತ್ತು ಸರ್ವ ಸಮಾಜದ ಬಾಂಧವರು ಎಚ್ ಆರ್ ಸಿನ್ನಾಧಣಿಯವರ 60ನೆಯ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಏನು ನಾಳೆ ನಡೆಯಲಿದೆ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಅವರ ಅಭಿಮಾನಿಗಳು ಭಾಗವಹಿಸಿ ಆ ಸಮಾರಂಭಕ್ಕೆ ಅಭಿನಂದನೆ ಸಲ್ಲಿಸಲು ಬರುತ್ತಿದ್ದಾರೆ. ವಿಶೇಷವಾಗಿ ಇವತ್ತಿನ ದಿನ ನಾವು ಎಲ್ಲರೂ ಅಲ್ಪಸಂಖ್ಯಾತ ಬಾಂಧವರು ಕರ್ನೂಲ್ ಸಾಹೇಬ್ ದರ್ಗಾದಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ನಮ್ಮ ನಾಯಕರಿಗೆ ಆರೋಗ್ಯ ಆಯುಷು ಚೆನ್ನಾಗಿಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಇವತ್ತು ಮಾಧ್ಯಮದ ಮುಖಾಂತರ ಗಂಗಾವತಿ ನಗರದ ಮತ್ತು ಕೊಪ್ಪಳ ಜಿಲ್ಲಾದ್ಯಂತ ಬಾಂಧವರಿಗೆ ತಿಳಿಪಡಿಸುವುದೇನೆಂದರೆ, ನಮ್ಮ ಈ ಕಾರ್ಯಕ್ರಮದಲ್ಲಿ ಕೌತಾಳಂ ಖಾದರ್ಲಿಂಗ ಜಗದ್ಗುರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಕೌತಾಳಂ ಖಾದರ್ಲಿಂಗ ಜಗದ್ಗುರು ಭಕ್ತಾದಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಮತ್ತು ಸರ್ವ ಸಮಾಜದ ಗುರುಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಕಾರಣ ಏನೆಂದ್ರೆ, ನಮ್ಮ ನಾಯಕರುಗಳಾದ ಎಚ್ ಆರ್ ಸಿನ್ನಾಧಣಿಯವರು ಭಾವೈಕ್ಯತೆ ಮತ್ತು ಸೌಹಾರ್ದತೆ ಮತ್ತು ಒಂದು ರಾಜಕೀಯ ಎಲ್ಲಾ ಸರ್ವ ಸಮಾಜದ ಬಾಂಧವರನ್ನು ಒಗ್ಗೂಡಿಸಿಕೊಂಡು ನಡೆದಂತ ಈ ಕಾರ್ಯಕ್ಕೆ ಎಲ್ಲ ಅವರು ಅಭಿಮಾನಿಗಳು ಕೊಪ್ಪಳ ಜಿಲ್ಲಾದ್ಯಂತ ಅಭಿಮಾನಿಗಳು ಇರುವುದರಿಂದ ಈ ಕಾರ್ಯಕ್ರಮವನ್ನು ಎಲ್ಲ ಅಭಿಮಾನಿಗಳು ಸೇರಿ ಆಚರಿಸುತ್ತಿದ್ದಾರೆ. ನಾಳೆ ಈ ಕಾರ್ಯಕ್ರಮ ಕೊಪ್ಪಳ ರಸ್ತೆ ರಾಯಚೂರು ರಸ್ತೆಯಲ್ಲಿ ಬರುವ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ 29/1/2026 ಮಧ್ಯಾಹ್ನ ಈ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ನಮ್ಮ ನಾಯಕರುಗಳಾದ ಎಚ್ ಆರ್ ಸಿನ್ನಾಧಣಿ ಅವರನ್ನು ಅಭಿನಂದನೆ ಸಲ್ಲಿಸಬೇಕಂತೇಳಿ ಈ ಮುಖಾಂತರ ಎರಡು ಮಾತಾಡಿ ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಇವತ್ತು ಮುಸ್ಲಿಂ ಬಾಂಧವರು ಎಲ್ಲರೂ ನಾವು ಸೇರಿ ಕರ್ನೂಲ್ ತಾತನವರ ಒಂದು ದರ್ಗಾದಲ್ಲಿ ನಮ್ಮ ಎಲ್ಲರಿಗೂ ಒಂದು ಸಿಹಿಯಾದ ಒಂದು ಸಂತೋಷದ ಸುದ್ದಿಯನ್ನು ಹಂಚ್ಕೋಬೇಕಂತ ಇವತ್ತು ನಾವು ಬಂದಿದ್ದೀವಿ. ನಮ್ಮ ಜೊತೆ ಎಲ್ಲ ನಮ್ಮ ಅಣ್ಣತಮ್ಮಂದರು, ಸಹೋದರರು, ಅಯ್ಯೂಬ್ ಖಾನ್, ಈ ದರ್ಗಾದ ಒಂದು ಗುರುಗಳು, ಆಮೇಲೆ ಉಸ್ಮಾನ್ ಅವರು, ಶಬ್ಬೀರ್ ಮತ್ತು ಅನ್ವರ್ ಅವರು, ಆಮೇಲೆ ಆಜಿಮ್ ಅವರು ಎಲ್ಲರೂ ಸೇರಿ ಈ ಸಂದೇಶ ಕೊಡ್ತೀವಿ. ಅಂದರೆ ಈ ಕಾಂಗ್ರೆಸ್ ಪಕ್ಷದ ಭೀಷ್ಮ ಆದಂಥ ನಿಮ್ಮ ಹಿರಿಯ ನಾಯಕರು ಶ್ರೀ ಎಚ್ ಜಿ ರಾಮ್ಲು ಅವರ ಹಿರಿಯ ಪುತ್ರರಾದ ಶ್ರೀ ಎಚ್ ಆರ್ ಸಿರ್ನಾಥ್ ಅವರ ಷಷ್ಠಿ ಪೂರ್ತಿ ಸಮಾರಂಭ, ಅಭಿನಂದನೆ ಸಮಾರಂಭದಲ್ಲಿ ನಾವೆಲ್ಲರೂ ಇವತ್ತು
ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ವಿ. ನಾಳೆ 29/1/2026 ಶ್ರೀ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಈ ಒಂದು ಅಭಿನಂದನಾ ಪ್ರಾರಂಭ ಸಮಾರಂಭವನ್ನು ಆಗ್ತಾ ಇದೆ. ಹೀಗಾಗಿ ತಮ್ಮೆಲ್ಲರಿಗೂ ಈ ಒಂದು ಮುಸ್ಲಿಂ ಬಾಂಧವರಿಗೆ ಈ ಒಂದು ಸಂದೇಶ ಏನಂದರೆ, ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಿರಿಯರು ಬಂದು ಶ್ರೀನಾಥ್ ದಣಿಯವರಿಗೆ ಆಶೀರ್ವಾದವನ್ನು ಕೊಟ್ಟು ಅವ್ರ ಸಂತೋಷದಲ್ಲಿ ಭಾಗಿಯಾಗಬೇಕಂತ ನಮ್ಮೆಲ್ಲರಿಗೂ ಕಳಕಳಿಯಿಂದ ಕೇಳ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರ್ಕಾತಹು. ಎಲ್ಲರಿಗೆ ನಮಸ್ಕಾರ. 29 ತಾರೀಕಿನ ನಾಳೆಯ ದಿವಸ ಷಷ್ಠಿ ಪೂರ್ತಿ ಕಾರ್ಯಕ್ರಮ ನಮ್ಮ HR ಶ್ರೀನಾಥ್ ದಣಿಯರವ್ರದ್ದು. ನಾಳೆ ಸರ್ವ ಧರ್ಮ ಸಮಾಜದವರು ಎಲ್ಲರೂ ಆಗಮಿಸಬೇಕಂತೇಳಿ ನನ್ನ ವಿನಂತಿ. ಎಲ್ಲರಿಗೆ ನಮಸ್ಕಾರ. ನಮ್ಮ ಭಾಗದ ಗಂಗಾವತಿ ಭಾಗದ್ದು ಇರ್ಬೋದು, ಅಥವಾ ಕೊಪ್ಪಳ ಜಿಲ್ಲೆ ಇರ್ಬೋದು, ಅಥವಾ ರಾಯಚೂರು ಜಿಲ್ಲೆ, ಈ ಭಾಗದ ಜನಪ್ರಿಯ ವ್ಯಕ್ತಿ, ಎಲ್ಲ ಧರ್ಮದವರಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ, ನಮ್ಮ ಮಾಜಿ MP ಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ H.G. ರಾಮರು ದಣಿಯವರು. ಮಾನ್ಯ ಶ್ರೀ H.G. ರಾಮರು ದಣಿಯವರು ಎಲ್ಲ ವರ್ಗದ ಜನರಿಗೆ ಬೇಕಾಗಿದ್ದಾರೆ. ಅವರು ಎಲ್ಲ ಜನರನ್ನು ಅಪ್ಪಿಕೊಳ್ತಾರೆ. ಎಲ್ಲರೂ ಕೂಡ ಒಂದು ಸಹಯೋಗದಿಂದ, ಒಳ್ಳೆಯ ಬಾಂಧವ್ಯದಿಂದ ಇರ್ತಕ್ಕಂಥ ನಮ್ಮ H.G. ರಾಮರು ದಣಿಯವರು. ಇವರು ಎಲ್ಲ ಪಕ್ಷಪಾತ ಭೇದವಿಲ್ಲದೆ ನಮ್ಮ ರಾಮರು ದಣಿಯವರಿಗೆ ಅಂದರೆ ಬಹಳ ಪ್ರೀತಿ. ಆ ತೆರನಾಗಿ ನಾಳೆಯ ದಿನಾಂಕ 29ನೇ ಜನವರಿ 2026 ನಮ್ಮ ರಾಮರು ದಣಿಯವರ ಚಿರಂಜೀವಿಯಾಗಿರ್ತಕ್ಕಂಥ ಮಾಜಿ MLC ಅವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಶ್ರೀನಾಥ್ ರವರು, HR ಶ್ರೀನಾಥ್ ರವರು, ಇವರದು 60 ವರ್ಷ ಮುಗಿದಿರುವುದರಿಂದ ನಮ್ಮ ಷಷ್ಠಿ ಪೂರ್ತಿ ಅಭಿನಂದನಾ ಸಮಾರಂಭ ಮಾಡಬೇಕಂತ ನಮ್ಮ ಗಂಗಾವತಿ ತಾಲೂಕಿನ ಮತ್ತು ಬೇರೆ ತಾಲೂಕಿನ ಎಲ್ಲ ವರ್ಗದ ಜನರು ನಾವೆಲ್ಲರೂ ಒಂದು ಸಭೆಯನ್ನು ಮಾಡಿ ಆ ನಿಟ್ಟಿನಲ್ಲಿ ನಾಳೆ ದಿನ ಹಮ್ಮಿಕೊಂಡಿದ್ದೇವೆ. ಮತ್ತು ಈ ವ್ಯಕ್ತಿ ಶ್ರೀನಾಥ್ ಅವರು, ಇವರು ಸಹ ನಮ್ಮ ನಾಡಿನ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ದನಿಯಾಗಿ, ಜಾತಿ ಮತ ಭೇದ ಇಲ್ಲದೆ ಎಲ್ಲರಿಗೂ ಸಹಕಾರ ಮಾಡ್ತಕ್ಕಂಥ ಸಹಿತ ಇವರು ವ್ಯಕ್ತಿಯಾಗಿದ್ದಾರೆ. ಇವರ ಒಂದು ವ್ಯಕ್ತಿತ್ವಕ್ಕೆ ನಾವುಗಳು ಒಂದು ಷಷ್ಠಿ ಪೂರ್ತಿ ಅಭಿನಂದನಾ ಸಮಾರಂಭ ಮಾಡ್ತಕ್ಕಂಥದ್ದು ಯೋಗ್ಯವಿದೆ. ಆ ನಿಟ್ಟಿನಲ್ಲಿ ನಾವು ವಿಜೃಂಭಣೆಯಿಂದ ನಾಳೆಯ ದಿನ ಬೆಳಿಗ್ಗೆ 11ಕ್ಕೆ ಸರ್ವ ಸಮಾಜದ ನಾಗರಿಕರಿಂದ ಅಭಿನಂದನಾ ಸಭೆ ಮಾಡ್ತಾ ಇದ್ದೀವಿ. ಈ ಒಂದು ಸಭೆ ಸಮಾರಂಭಕ್ಕೆ ಎಲ್ಲ ಜಾತಿಯ ಧರ್ಮಗುರುಗಳು, ಎಲ್ಲ ಪಕ್ಷದ ಅಂದರೆ ಮಾಜಿ ಹಾಜಿ MP ಗಳು ಮತ್ತು ಎಲ್ಲ ಪಕ್ಷದ ನಾಗರಿಕರು ಬರ್ತಾ ಇದ್ದಾರೆ. ಈ ಒಂದು ಕಾರಣಕ್ಕೆ ಅದು ಇರ್ತಕ್ಕಂಥ ಸ್ಥಳ ಇಂಟರ್ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿದೆ. ಅದು ರಾಯಚೂರು ರೋಡ್ನಲ್ಲಿ ಇರ್ತಕ್ಕಂಥದ್ದು. ಕಾರಣ, ಈ ಒಂದು ಸಮಾರಂಭಕ್ಕೆ ನಮ್ಮ ಗಂಗಾವತಿ ನಾಡಿನ ನಮ್ಮ ಅಣ್ಣ ತಮ್ಮಂದಿರೆಲ್ಲರೂ ಈ ಒಂದು ನಾಳಿನ ಕಾರ್ಯಕ್ರಮಕ್ಕೆ ಬಂದು ತಾವು ಷಷ್ಠಿ ಪೂರ್ತಿ ಅಭಿನಂದನಾ ಸಮಾರಂಭ ಶ್ರೀನಾಥ ಅವ್ರದ್ದು ಪಾಲ್ಗೊಳ್ಬೇಕಂತ ನಾನು ನಮ್ರತೆಯಿಂದ ಕೇಳಿಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಮುತ್ಸದ್ದಿ ರಾಜಕಾರಣಿಗಳು ಮತ್ತು ಸರ್ವ ಸಮಾಜದ ಹಿತಚಿಂತಕರು, ಸರ್ವ ಸಮಾಜದೊಂದಿಗೆ ಬೆರೆತಿರ್ತಕ್ಕಂಥ HR ಶ್ರೀನಾಥ್ ಸರ್ ಇವರ 60ನೇ ವರ್ಷಕ್ಕೆ ಕಾಲಿಡತಕ್ಕಂಥ ಗಳಿಗೆ ನಾಳೆ ಗಂಗಾವತಿ ನಗರದಲ್ಲಿ ಒಂದು ಅಭಿನಂದನಾ ಸಮಾರಂಭದ ಮೂಲಕ ಅವರು 60 ವರ್ಷ
ಏನು ಅವರ 60ನೇ ವರ್ಷದ ಏನು ವಸಂತ ಕಾಲಿಡ್ತಾ ಇದ್ದಾರೆ. ಈ ಒಂದು ಸಮಾರಂಭವನ್ನು ಅರ್ಥಪೂರ್ಣವಾಗಿ ಮತ್ತು ಎಲ್ಲ ಜನರಿಗೆ ಒಂದು ಜನನಾಯಕರಾಗಿರ್ತಕ್ಕಂಥ ಒಂದು ಕಳಕಳಿ ಇರೋದ್ರಿಂದ ಈ ಭಾಗದ ಹಿರಿಯರು ಮತ್ತು ಮುತ್ಸದ್ದಿ ರಾಜಕಾರಣಿಗಳಿರ್ಬೋದು, ಅವ್ರ ಹಿತಚಿಂತಕರಿರ್ಬೋದು, ಅವರೆಲ್ಲ ಸೇರಿಕೊಂಡು ಗಂಗಾವತಿ ನಗರದ ಶ್ರೀ ಇಂಟರ್ನ್ಯಾಷನಲ್ ಹೋಟೆಲ್, ರಾಯಚೂರು ರಸ್ತೆಯಲ್ಲಿರತಕ್ಕಂಥ ಶ್ರೀ ಇಂಟರ್ನ್ಯಾಷನಲ್ ಹೋಟೆಲಲ್ಲಿ ನಾಳೆ ಸರ್ವ ಜನರನ್ನು ಕರೆದು ಮತ್ತು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅವರ ಷಷ್ಠಿಪೂರ್ತಿ ಅರ್ಥಪೂರ್ಣವಾಗಿ ನಡೆಯುವಂಥ ಒಂದು ಕಾರ್ಯ ನಾಳೆ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಮಠಾಧೀಶರಿರ್ಬೋದು, ಧರ್ಮಗುರುಗಳಿರ್ಬೋದು, ಕೊಪ್ಪಳ ಜಿಲ್ಲೆ, ರಾಯಚೂರು ಜಿಲ್ಲೆ ಇರ್ಬೋದು, ಅವರು ಈ ಭಾಗದ ಹೈದರಾಬಾದ್ ಕರ್ನಾಟಕ ಏನಂತ ಹೇಳ್ತೀವಿ ಆ ಭಾಗದ ಮುತ್ಸದ್ದಿ ರಾಜಕಾರಣಿ ಅಂತಲೇ ಹೇಳ್ಬೋದು, ಚಿರಪರಿಚಿತ ವ್ಯಕ್ತಿ ಅಂತಲೇ ಹೇಳ್ಬೋದು. ಸರ್ವರೊಂದಿಗೂ ಕೂಡ ಯುವಕರಿರ್ಬೋದು, ಹಿರಿಯರಿರ್ಬೋದು, ಎಲ್ಲರ ಕಾರ್ಯ ಇರ್ಬೋದು ಮತ್ತು ಸಮಸ್ಯೆಗಳು ಏನೇ ಇರಲಿ ಅದನ್ನು ಪಕ್ಷಭೇದ ಮರೆತು, ಜಾತಿ ಭೇದ ಮರೆತು ಒಂದು ಕೆಲಸ ಕಾರ್ಯವನ್ನು ಮಾಡಿಕೊಡ್ತಕ್ಕಂಥ ವ್ಯಕ್ತಿ ಶ್ರೀನಾಥ್ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಥ ವ್ಯಕ್ತಿಯ ಒಂದು ಷಷ್ಠಿಪೂರ್ತಿ ಕಾರ್ಯಕ್ರಮ ನಾಳೆ ಗಂಗಾವತಿ ನಗರದಲ್ಲಿ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾಗಿ ಒಂದು ಸಮಾರಂಭ ಯಶಸ್ವಿ ಆಗ್ಬೇಕಂತಂದ್ರೆ ಗಂಗಾವತಿಯ ಸಮಸ್ತ ನಾಗರಿಕರು ಮತ್ತು ಕೊಪ್ಪಳ ಜಿಲ್ಲೆ ಇರ್ತಕ್ಕಂಥ ಎಲ್ಲ ಅವರ ಅಭಿಮಾನಿಗಳಿರ್ಬೋದು, ಅವರ ಹಿತೈಷಿಗಳಿರ್ಬೋದು, ಅವರ ಒಂದು 60ನೇ ವರ್ಷದ ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಬಂದು ಯಶಸ್ವಿಗೊಳಿಸಬೇಕು. ಆ ಭಗವಂತನಲ್ಲಿ ಕೂಡ ನಾನು ಕೇಳ್ಕೊಳ್ಳೋದೇನೆಂದರೆ ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ, ಸಂಪತ್ತು, ಸಮೃದ್ಧಿಯನ್ನು ಕೊಟ್ಟು ರಾಜಕಾರಣದಲ್ಲಿ ಅವರೇನು ಗುರಿಗಳನ್ನು ಇಟ್ಕೊಂಡಿದ್ದಾರೆ ಆ ಒಂದು ಗುರಿಯನ್ನು ಮುಟ್ಟುವಂಥ ಆಸೆಯನ್ನು ಭಗವಂತ ನೀಡಲಿ ಅಂತ ಈ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದಲ್ಲಿ ಅವರು ಒಂದು ದೇವರಲ್ಲಿ ನಾನು ಬೇಡಿಕೊಳ್ಳುತ್ತಾ ನನ್ನ ಒಂದು ಮಾತಿಗೆ ನಮ್ಮ ಶ್ರೀನಾಥ್ ಅವರು 60 ಶತಾಬ್ದಿ ಇದು ಈಡೇರಿಸುವ ಸಂದರ್ಭದಲ್ಲಿ ಅವರು ಬೆಳೆದು ಬಂದ ದಾರಿ, ಅವರು ತಂದೆಯವರು 3 ಸಲ 4 ಸಲ MP ಆಗಿ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಬಡ ಜನರಿಗೆ ಹಾಗೂ ಹಿಂದುಳಿದ ಜನಾಂಗದವರಿಗೆ ಅದ್ಭುತವಾದ ಒಂದು ಕಾಣಿಕೆ ನೀಡಿ ಅವರು ತಮ್ಮ ಶ್ರಮವನ್ನು ವಹಿಸಿ ಜನರ ಏಳಿಗೆಗೆ ದುಡಿದಿದ್ದಾರೆ. ಅಂಥವರು ಚಿರಂಜೀವಿಯಾದ ಶ್ರೀನಾಥ್ ಅವರು ಒಂದು ಸಲ ಕಾಡಾ ಅಧ್ಯಕ್ಷರಾಗಿ ಮತ್ತು ಒಂದು ಸಲ MLC ಆಗಿ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಶತಾಬ್ದಿ ಆಚರಿಸೋದ್ರಿಂದ ಅವರಿಗೆ ಜೀವನದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನ ಬರಲಿ, ಇನ್ನೂ ಆಯುರಾರೋಗ್ಯ ಕೊಡಲಿ ಅಂತ ಹೇಳಿ ನಾನು ಆಶಿಸಿ 2 ಮಾತು ಹೇಳಿ ನಾನು ಗಂಗಾವತಿಯ ಜನತೆಯ ಆಶಯದಂತೆ ನಮ್ಮ ಕಲ್ಯಾಣ ಕರ್ನಾಟಕದ ಭೀಷ್ಮರೆಂದೇ ಖ್ಯಾತಿಯಾಗಿರ್ತಕ್ಕಂಥ ಸನ್ಮಾನ್ಯ HG ರಾಮುಲು ದಣಿಯವರ ಒಂದು ಕುಡಿ ಅಂದರೆ ಸುಪುತ್ರರಾಗಿರ್ತಕ್ಕಂಥ HR ಶ್ರೀನಾಥ್ ದಣಿಯವರ 60ನೇ ವರ್ಷದ ಏನು ಷಷ್ಠಿ ಪೂರ್ತಿ ಸಮಾರಂಭವನ್ನು ಇಡೀ ಈ ಗಂಗಾವತಿ ತಾಲೂಕಿನ ಎಲ್ಲ ಸಮಾಜ ಬಾಂಧವರು ಹಮ್ಮಿಕೊಂಡಿರೋದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಈ ಒಂದು ಸಮಾರಂಭ ಅತಿ ಯಶಸ್ವಿಯಾಗಿ ಜರುಗಲಿ, ಜೊತೆಗೆ ನಮ್ಮೆಲ್ಲರ ಸಹಕಾರ ಕೂಡ ತಮಗಿದ್ದೇ ಇರುತ್ತೆ ಅಂತ ಹೇಳ್ತಾ, ಜೊತೆಗೆ ಅವರು HG ರಾಮುಲು ದಣಿಯವರು ಏನೆಲ್ಲ ತಮ್ಮ ಏನು MP ಸಮಯದಲ್ಲಿ ಅಂದರೆ ತಾವು ಸಂಸತ್ ಸದಸ್ಯರಾದ ಸಂದರ್ಭದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆ ಅಂದರೆ ಅವತ್ತು ಕೊಪ್ಪಳ ಜಿಲ್ಲೆ ಆಗಿರಲಿಲ್ಲ, ಆದ್ರೆ ರಾಯಚೂರು ಜಿಲ್ಲೆ ಇತ್ತು. ಕೊಪ್ಪಳ ಜಿಲ್ಲೆ ಅಂತಾನೆ ಕೊಪ್ಪಳ ಜಿಲ್ಲೆ ಮತ್ತು ರಾಯಚೂರು ಜಿಲ್ಲೆಗೆ ಹೆಸರುವಾಸಿ ಆಗಿರ್ತಕ್ಕಂಥವ್ರು, ದಾನ ಧರ್ಮದಲ್ಲಿ ಕೈ ಎತ್ತಿದ ಕೈ ಅವರದು. ಅಂತ ಒಂದು ಕುಟುಂಬದ ಒಂದು ಕುಡಿ ಇವರು ಚಿರಂಜೀವಿಗಳು, ಸನ್ಮಾನ್ಯತರು ನಮ್ಮ HR ಶ್ರೀನಾಥ್ ದಣಿಗಳು ಕೂಡ ಅವರು ಕೂಡ ತಮ್ಮ ಒಂದು ಅವಧಿಯಲ್ಲಿ ಅಂದ್ರೆ ಒಂದು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ, ಕಾಡಾಧ್ಯಕ್ಷರಾಗಿ ಹಲವಾರು ಕಾರ್ಯಗಳನ್ನು ಯೋಜನೆ ಮಾಡಿ ರೂಪಕ್ಕೆ ತಂದಿರ್ತಕ್ಕಂಥ ನಮ್ಮ ಶ್ರೀನಾಥ್ ದಣಿಗಳು, ಜೊತೆಗೆ ಆ ಒಂದು ಕಾಡಾ ಅಧ್ಯಕ್ಷರಾದಾಗ ಸುಮಾರು ಜನತೆಗೆ ಅಂದ್ರೆ ನಮ್ಮ ಮುನ್ರಾಬಾದ್ನಿಂದ ಹುಲಿಗಿವರೆಗೂ ಸುಮಾರು ಒಂದು 10,000 ಎಕರೆಗಳಿಗೆ ನೀರು ಉಣಿಸುವಂತ ಕೆಲಸ ಕೂಡ ಕಾರ್ಯನೂ ಕೂಡ ಅವಾಗ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ಇಲ್ಲೇ ನಮ್ಮ ದಾಸನಾಳ ಇರ್ಬೋದು, ಈ ಬರ್ತಕ್ಕಂಥ ಏನು ಎಡದಂಡೆ ಕಾಲುವೆ ಎಲ್ಲ ಜನರಿಗೆ ನೀರಾವರಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರ್ತಕ್ಕಂಥವ್ರು ಕಾಡಾ ಅಧ್ಯಕ್ಷರಾದಾಗ ಇಂಥವೆಲ್ಲ ನಾವು ನೋಡಿದ್ರೆ ಇವರೇನು ನಮ್ಮ ಸಮಾಜಕ್ಕೆ ಕೊಡುಗೆಗಳು ಬೇಕಾದಷ್ಟು ಕೊಟ್ಟಿದ್ದಾರೆ. ಇವತ್ತು ನಾವು ನೋಡ್ಬೋದು ಎಲ್ಲ ಸರ್ವ ಜನಾಂಗದ ಒಂದು ಧ್ವನಿಯಾಗಿ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆ ಅಂದ್ರೆ ನಮ್ಮ ಗಂಗಾವತಿಗೆ ರೈಲು ಕಾಣಬೇಕು. ಫಸ್ಟ್ ರೈಲಿನ ಹೋರಾಟಕ್ಕೆ ಮುಂಚೂಣಿಯಲ್ಲಿದ್ರು ಅವರು. ಅಂಥವರೆಲ್ಲ ನಮ್ಮ ಗಂಗಾವತಿ ರೈಲು ಬಂತು. ಇವತ್ತು ಅಂಜನಾದ್ರಿ ಈ ಭಾಗದಲ್ಲಿ ಏನಾದ್ರು ಡೆವಲಪ್ ಆಗ್ತಾ ಇದೆ ಅಂದ್ರೆ ಇಂಥವೆಲ್ಲ ದೊಡ್ಡ ದೊಡ್ಡ ಕೆಲಸಗಳು ಮಾಡಿದಾಗ ಮಾತ್ರ ಅಲ್ಲ ಡೆವಲಪ್ ಆಗಕ್ಕೆ ಅಂತ ಒಂದು ಕಾರಣ. ಈ ಒಂದು HR ಶ್ರೀನಾಥ್ ದಣಿಯವರಿಗೆ ಕೂಡ ಈ ಭಗವಂತ ಇವತ್ತೇನೇ ಸಮಾಜ ಎಲ್ಲಾ ಸಮಾಜದವರು ಕಲ್ತು
ಏನೋ ಇವತ್ತು ಅಭಿನಂದನಾ ಷಷ್ಠಿ ಪೂರ್ತಿಯ ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ. ಬಹಳ ಖುಷಿ ಆಗ್ತಿದೆ. ನಮ್ಮ ಗಂಗಾವತಿಯಲ್ಲಿ ಯಾರ ಜನರ ಜೊತೆ ಯಾವ ವ್ಯಕ್ತಿ ಜೊತೆ ಕೂಡ ಭಿನ್ನಾಭಿಪ್ರಾಯ ಇಲ್ಲ. ಅವರಿಗೆ ಎಂತ ವ್ಯಕ್ತಿ ಸಣ್ಣವ್ರು ಇರ್ಬೋದು, ದೊಡ್ಡವರು ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಪಕ್ಷಾತೀತವಾಗಿ ಅವರು ಮುಖಂಡರವರು. ಪಕ್ಷ ಅಂತ ಬಂದ ಅದು ಬೇರೆ, ಆದ್ರೆ ಎಲ್ಲಾ ಜನರ ಧ್ವನಿಯಾಗಿ ಇವತ್ತು ಅಂತ ಒಬ್ಬ ಬಡವ ಮನೆಗೆ ಹೋಗ್ತಾನಂದ್ರೆ ಅವ್ರಿಗೆ ಏನಂತ ಅಥವಾ ಏನು ಸಮಸ್ಯೆ ಏನಂತ ಸ್ಪಂದನೆ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ವ್ಯಕ್ತಿಯ ಏನು ಅರ್ಥಪೂರ್ಣವಾದಂತ ಒಂದು ಷಷ್ಠಿ ಪೂರ್ತಿ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ನಮ್ಮ ಗಂಗಾವತಿಯ ಜನತೆಯ ಭಾಗ್ಯನೇ ಇದು ಅಂತ ಭಾವಿಸ್ಬೇಕಾಗುತ್ತೆ. ಜೊತೆಗೆ ಇದೇನು ಸಮಾಜದಲ್ಲಿ ನಾನು ಕೂಡ ಇಡಗಿ ಸಮಾಜದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ನಾನು ಕೂಡ ನಮ್ಮ ಸಮಾಜದ ಪರವಾಗಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಇವತ್ತೇನು ಎಲ್ಲಾ ಸರ್ವ ಜನಾಂಗದ ಬಾಂಧವರಿದ್ದಾರೆ, ಆ ಸಮಾಜದ ಬಾಂಧವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಜೊತೆಗೆ ಯಶಸ್ವಿ ಆಗ್ಲಿ ಅಂತ ಹಾರೈಸ್ತಾ ಅವರಿಗೂ ಕೂಡ ಸಮಾಜದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಾಳೆ ದಿನಾಂಕ 29/1/2026 ನಮ್ಮ ಈ ಭಾಗದ ಉತ್ತರ ಕರ್ನಾಟಕದ ಭಾಗದ ಭೀಷ್ಮ ಎಂದೇ ಪ್ರಖ್ಯಾತಿ ಹೊಂದಿರತಕ್ಕಂಥ ಸನ್ಮಾನ್ಯ ಶ್ರೀ SRG ಶ್ರೀರಾಮುಲು ದಣಿಯವರ ಸುಪುತ್ರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಾಜಿ MLCಗಳು ಆಗಿರ್ತಕ್ಕಂಥ ಶ್ರೀನಾಥ್ ದಣಿಯವರ 60ನೇ ವರ್ಷದ ಈ ಸೃಷ್ಟಿ ಪೂರ್ತಿ ಸಮಾರಂಭವನ್ನು ಗಂಗಾವತಿಯ ಶ್ರೀ ಇಂಟರ್ನ್ಯಾಷನಲ್ ಹೋಟೆಲಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆ ಕಾರಣ ನಮ್ಮ ಈ ಭಾಗದ ಧರ್ಮಗುರುಗಳಾಗಿರ್ಬೋದು ಮತ್ತು ಅನೇಕ ಎಲ್ಲಾ ಪಕ್ಷದ ಪಕ್ಷಾತೀತವಾಗಿ ಎಲ್ಲಾ ಮುಖಂಡರು ಕೂಡ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಇದೆಲ್ಲ ಒಂದು ಈ ಕಾರ್ಯಕ್ರಮ ನೋಡೋದು ನಮ್ಮೆಲ್ಲರ ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಉತ್ತರ ಕರ್ನಾಟಕ ಭಾಗದ ಎಲ್ಲಾ ಜನರು ಕೂಡ ಭಾಗವಹಿಸಿ ಈ ಒಂದು ಸೃಷ್ಟಿ ಪೂರ್ತಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಮತ್ತು ವಿಶೇಷವಾಗಿ ಸ್ನೇಹಜೀವಿ ಗ್ರಾಮ್ಯ ಸಂಸ್ಥೆ ವತಿಯಿಂದ ನಾನು ಕೂಡ ಎಲ್ಲಾ ಜನರಿಗೆ ವಿನಂತಿ ಮಾಡಿಕೊಳ್ಳುವುದೊಂದೇ, ಈ ಒಂದು ಕಾರ್ಯಕ್ರಮಕ್ಕೂ ಎಲ್ಲರೂ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇನೆ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.